ನಿನ್ನೆ ನಡೆದ ಆರ್ಆರ್ ವರ್ಸಸ್ ಹೈದರಾಬಾದ್ ತಂಡದ ನಡುವೆ ಎಸ್ಆರ್ಎಚ್ ಗೆದ್ದು ಬೀಗಿದೆ. 1 ರನ್ಗಳಿಂದ ಗೆದ್ದು ಬೀಗಿದ ಎಸ್ಆರ್ಎಚ್ ಟೀಮ್ ಕೊನೆಯಲ್ಲಿ ನಾಯಕ ಪ್ಯಾಟ್ ಕಮಿನ್ಸ್ ಮತ್ತು ಭುವನೇಶ್ವರ್ ಕುಮಾರ್ ಅವರ ಮ್ಯಾಜಿಕ್ ಬೌಲಿಂಗ್ನಿಂದಾಗಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ 1 ರನ್ನ ರೋಚಕ ಜಯವನ್ನ ದಾಖಲಿಸಿಕೊಂಡಿತು. ಇನ್ನು ಮೊದಲು ಬ್ಯಾಟ್ ಮಾಡಿದ ಹೈದರಾಬಾದ್ 3 ವಿಕೆಟ್ ನಷ್ಟಕ್ಕೆ 201 ರನ್ ಗಳಿಸಿತು. ಸವಾಲಿನ ಗುರಿಯನ್ನ ಬೆನ್ನಟ್ಟಿದ ರಾಜಸ್ಥಾನ್ ಕೊನೆಯವರೆಗೆ ಹೋರಾಡಿತು. ಇನ್ನು ಅಂತಿಮವಾಗಿ 7 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸಿ ಸೋತು. ಕೊನೆಯ 30 ಎಸೆತಗಳಲ್ಲಿ ಹೈದರಾಬಾದ್ ಗೆಲ್ಲಲು 45 ರನ್ ಬೇಕಿತ್ತು. 16ನೇ ಓವರ್ನಲ್ಲಿ 3 ರನ್, 17ನೇ ಓವರ್ನಲ್ಲಿ 15 ರನ್, 18ನೇ ಓವರ್ನಲ್ಲಿ 7 ರನ್ ಬಂತು. ಇನ್ನು 19ನೇ ಓವರ್ ಎಸೆದ ಕಮಿನ್ಸ್ ಕೇವಲ 7 ರನ್ ನೀಡಿ ನಿಯಂತ್ರಿಸಿದ್ರು. ಭುವನೇಶ್ವರ್ ಎಸೆದ ಕೊನೆಯ ಓವರ್ನಲ್ಲಿ 1 ಬೌಂಡರಿ ಸೇರಿದಂತೆ 11 ರನ್ ಬಂತು. ಇನ್ನು ಕೊನೆಯ ಎಸೆತದಲ್ಲಿ 2 ರನ್ ಬೇಕಿತ್ತು. ಭುವನೇಶ್ವರ್ ಕುಮಾರ್ ಎಸೆದ ಬಾಲ್ ಬ್ಯಾಟ್ಗೆ ತಾಗದೆ ಪೋವೆಲ್ ಪ್ಯಾಡ್ಗೆ ತಾಗಿ ಎಲ್ಬಿ ಔಟ್ ಆದ ಪರಿಣಾಮ ರಾಜಸ್ಥಾನ್ ಟೂರ್ನಿಯಲ್ಲಿ 2ನೇ ಸೋಲನ್ನ ಕಾಣಿದೆ. ಇನ್ನು ರಾಜಸ್ಥಾನ್ ಪರ ಯಶಸ್ವಿ ಜೈಸ್ವಾಲ್ 67 ರನ್, ಹಾಗೆ ಇತ್ತ ರಿಯಾನ್ ಪರಾಗ್ 77 ರನ್, ಇತ್ತ ಭುವನೇಶ್ವರ್ ಕುಮಾರ್ 3 ವಿಕೆಟ್ ಪಡೆದರೆ ಪ್ಯಾಟ್ ಕಮಿನ್ಸ್ ಮತ್ತು ನಟರಾಜನ್ ತಲಾ 2 ವಿಕೆಟ್ ಪಡೆದರು. ಹೈದರಾಬಾದ್ ಪರ ಟ್ರಾವಿಸ್ ಹೆಡ್ 58 ರನ್, ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಔಟ್ ಆಗದೆ 76 ರನ್, ಕ್ಲಾಸನ್ ಔಟ್ ಆಗದೆ 42 ರನ್ ಹೊಡೆದರು. ಹೀಗಾಗಿ ಭರ್ಜರಿ ಅಂದರೆ 1 ರನ್ನ ಮೂಲಕ ಎಸ್ಆರ್ಎಚ್ ಟೀಮ್ ನಿನ್ನೆ ಗೆದ್ದು ಬೀಗ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.